ಸಿಇಐಆರ್ ಪೋರ್ಟಲ್ ಹಾಗೂ ಮೊಬಿಫೈ ಆಪ್ ಮೂಲಕ ಕಳೆದು ಹೋದ ಹಾಗೂ ಕಳ್ಳತನವಾದ ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಗದಗ ಜಿಲ್ಲಾ ಪೊಲೀಸರು ಜಿಲ್ಲೆಯ ವಿವಿಧ ಠಾಣೆಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೂ ಒಟ್ಟು 2 ಕೋಟಿಗೂ ಅಧಿಕ ರೂಪಾಯಿ ಮೌಲ್ಯದ 1257 ಮೊಬೈಲ್ಗಳನ್ನು ಮೂಲ ಮಾಲೀಕರಿಗೆ ಮರಳಿ ಹಿಂತಿರುಗಿಸಿದ್ದಾರೆ. ಗದಗ ನಗರದ ಎಸ್ಪಿ ಕಚೇರಿಯಲ್ಲಿ ಕಳೆದ ಗುರುವಾರ ಪೊಲೀಸ್ ಅಧೀಕ್ಷಕ ಬಿಎಸ್ ನೇಮಗೌಡ ಇವರು 24,70,530 ರೂಪಾಯಿ ಮೌಲ್ಯದ ಒಟ್ಟು 136 ಮೊಬೈಲ್ಗಳನ್ನು ವಾರಸುದಾರರಿಗೆ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಮೊಬೈಲ್ ಪತ್ತೆ ಹಚ್ಚುವಲ್ಲಿ ಕಾರ್ಯನಿರ್ವಹಿಸಿದ ಪೊಲೀಸ್ ತಂಡಕ್ಕೆ ಅಧೀಕ್ಷಕ ಬಿಎಸ್ ನೇಮಗೌಡ ಇವರು ಸೂಕ್ತ ಬಹುಮಾನ ಘೋಷಿಸುವ ಮೂಲಕ ಶ್ಲಾಘಿಸಿದರು. ಗದಗ ಜಿಲ್ಲೆಯ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ಒಂದು ಹ್ಯಾಟ್ಸ್ ಆಫ್ ಹೇಳಬೇಕಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. सर सर गोल्ड लोन ಕೊಡಿ ಸದ್ಯದ ರಿಲೀಸ್ ಆಗಿದೆ. ಗದಗ ಜಿಲ್ಲೆಯಲ್ಲಿ ಕಳ್ಳತನವಾದ ಮತ್ತು ಕಳೆದುಕೊಂಡ ಮೊಬೈಲ್ಗಳ ಪತ್ತೆ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈಗ ಮತ್ತೆ ನಮ್ಮ ಟೆಕ್ನಿಕಲ್ ಸೆಲ್ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರೆಲ್ಲ ಸೇರಿಕೊಂಡು 136 ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಂಬಂಧಪಟ್ಟ ಮಾಲೀಕರಿಗೆ ಹಿಂದಿರುಗಿಸುವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಒಟ್ಟು 24,70,350 ರೂಪಾಯಿ 530 ರೂಪಾಯಿ ಕಿಮ್ಮತ್ತಿನ ಮೊಬೈಲ್ಗಳನ್ನು ಈ ದಿವಸ ಪತ್ತೆ ಮಾಡಿ ಹಿಂದಿರುಗಿಸಲಾಗ್ತಾ ಇದೆ. ಇಲ್ಲಿವರೆಗೆ ಗದಗ ಜಿಲ್ಲೆಯಲ್ಲಿ ಒಟ್ಟು 1,257 ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂದಿರುಗಿಸಲಾಗಿದೆ. ಇವುಗಳ ಒಟ್ಟು ಮೊತ್ತ 2,03,01,088 ರೂಪಾಯಿಗಳು ಒಟ್ಟಾರೆಯಾಗಿದೆ. ನಾವೇನು ಸಿಐಆರ್ ಮತ್ತು ಮೊಬಿಫೈ ಸಾಫ್ಟ್ವೇರ್ನ ಸ್ಟಾರ್ಟ್ ಮಾಡಿದ್ವಿ, ಅವಾಗಿಂದ ಇಲ್ಲಿವರೆಗೆ ಈ ದಿವಸ ನಾವು ಹಿಂದಿರುಗಿಸ್ತಾ ಇರೋದು ಒಟ್ಟು 136 ಮೊಬೈಲ್ಗಳು, ಮೌಲ್ಯ 24,70,530 ರೂಪಾಯಿಗಳು. ಸೊ ಒಟ್ಟು 136 ಮೊಬೈಲ್ಗಳಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ನಿಂದ 18 ಪ್ರಕರಣಗಳು, ರೋಡ್ ಪೊಲೀಸ್ ಸ್ಟೇಷನ್ನಿಂದ 14 ಮೊಬೈಲ್ಗಳು, ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ನಿಂದ 10 ಮೊಬೈಲ್ಗಳು, ಬೆಟಗೆರೆ ಪೊಲೀಸ್ ಸ್ಟೇಷನ್ನಿಂದ 4 ಮೊಬೈಲ್ಗಳು, ಕುಂಡ್ರಗಿ ಪೊಲೀಸ್ ಸ್ಟೇಷನ್ನಿಂದ 21 ಮೊಬೈಲ್ಗಳು, ಗಜೇಂದ್ರಗಡ ಪೊಲೀಸ್ ಸ್ಟೇಷನ್ನಿಂದ 13 ಮೊಬೈಲ್ಗಳು, ನರೇಗಲ್ ಪೊಲೀಸ್ ಸ್ಟೇಷನ್ನಿಂದ 4 ಮೊಬೈಲ್ಗಳು, ನರಗುಂದ್ ಪೊಲೀಸ್ ಸ್ಟೇಷನ್ನಿಂದ 25 ಮೊಬೈಲ್ಗಳು, ಗದಗ ರೂರಲ್ ಪೊಲೀಸ್ ಸ್ಟೇಷನ್ನಿಂದ 11 ಮೊಬೈಲ್ಗಳು, ಗದಗ ಟೌನ್ ಪೊಲೀಸ್ ಸ್ಟೇಷನ್ನಿಂದ 7 ಮೊಬೈಲ್ಗಳು, ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ನಿಂದ 9 ಮೊಬೈಲ್ಗಳು. ಹೀಗೆ ಒಟ್ಟು 136 ಮೊಬೈಲ್ಗಳನ್ನು ಈ ದಿವಸ ಪತ್ತೆ ಮಾಡಿ ಹಿಂದಿರುಗಿಸಲಾಗ್ತದೆ. ಆಫೀಸರ್ಸ್ ಬೇರೆ ಕಡೆ. ಅದೇ ರೀತಿ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಒಟ್ಟು 2 ಪ್ರಕರಣಗಳನ್ನು ಅಲ್ಲಿ PSI ಇನ್ಸ್ಪೆಕ್ಟರ್ ಮತ್ತು DSP ರವರು ಅವರ ಮಾರ್ಗದರ್ಶನದಲ್ಲಿ PSI ಮತ್ತು ಅವರ ಸಿಬ್ಬಂದಿಯವರು ಪತ್ತೆ ಮಾಡಿದ್ದಾರೆ. ದಿನಾಂಕ 29/5/2025 ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮನೆ ಕಳ್ಳತನ ಪ್ರಕರಣ ದಾಖಲಾಗಿ ಅಪರಾಧ ಕ್ರಮಾಂಕ 47/2025 ಪ್ರಕರಣ ದಾಖಲಾಗಿ ತನಿಖೆಯಲ್ಲಿದ್ದು ಶ್ರೀ ಮಹಾದೇವಪ್ಪ ದುರ್ಗಪ್ಪ ಗೋಶಲಣ್ಣವರನ್ನವರು ಕಂಪ್ಲೇಂಟ್ ಕೊಟ್ಟಿದ್ದರು. ಒಟ್ಟು 3,24,000 ಬೆಲೆ ಬಾಳುವ ಬಂಗಾರ, ಬೆಳ್ಳಿ ಮತ್ತು ಇತರ ಮೊಬೈಲ್ ಮತ್ತಿತರ ವಸ್ತುಗಳು ಕಳ್ಳತನ ಆಗಿತ್ತು. ಅದನ್ನು ತಕ್ಷಣ ಕಾರ್ಯಪ್ರವೃತ್ತರಾಗಿ CPI ಬೆಟಗೇರಿ, DSP ಗದಗ, CPI ಬೆಟಗೇರಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅಡಿಷನಲ್ SP ಅವರ ಮಾರ್ಗದರ್ಶನದಲ್ಲಿ, ಅಡಿಷನಲ್ SP ಆದಂಥ MD ಶಂಕರ್ ಅವರ ಮಾರ್ಗದರ್ಶನದಲ್ಲಿ, ಜೋಟುಗಂಬೇಕರ್ PSI
ಹಾಗೂ ಅವರ ಸಿಬ್ಬಂದಿಯವರು ಪತ್ತೆ ಮಾಡಿದ್ದಾರೆ. ಪತ್ತೆ ಮಾಡಿ ಏನು ಕಳ್ಳತನ ಆಗಿತ್ತು ಎಲ್ಲ ಪ್ರಾಪರ್ಟಿನ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ರಕರಣ ದಿನಾಂಕ 24/5/2025 ಅದೇ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಆ ಪ್ರಕರಣವನ್ನು ಕೂಡ ಇದೇ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಅದೇ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಪತ್ತೆ ಮಾಡಿದ್ದಾರೆ. ಎರಡು ಪ್ರಕರಣಗಳ ಏನು ಆರೋಪಿ ಮತ್ತು ಮಾಲನ್ನು ಪತ್ತೆ ಮಾಡೋದ್ರಲ್ಲಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ಬಹುಮಾನವನ್ನು ಮತ್ತು ಪ್ರಶಂಸನಾ ಪತ್ರವನ್ನು ನೀಡಲಾಗುವುದು. ಅದೇ ರೀತಿ ಮೊಬೈಲ್ ಪತ್ತೆ ಮಾಡುವಲ್ಲಿ ವಿಶೇಷ ಪ್ರಯತ್ನ ಮಾಡಿರುವಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೂ ಕೂಡ ಸೂಕ್ತ ಬಹುಮಾನವನ್ನು ನೀಡಲಾಗುವುದು. ಏನಾದರೂ ಕೇಳಕ್ಕಿದೆ ಸರ್? ಅದು ಬೆಟಗೇರಿದು ನಿನ್ನೆ ಒಂದು ಗಲಾಟೆ ಏನು ಪ್ರಕರಣ? ಬೆಟಗೇರಿದು ಮೊನ್ನೆ ರಾತ್ರಿ ಒಂದು ಹೋಟೆಲ್ ಹೆಸರೇನು ಪ್ಯಾಲೇಸಲ್ಲಿ ಒಂದು ಏನೋ ಗಲಾಟೆ ಮಾಡ್ಕೊಂಡಿದ್ದಾರೆ. ಗಲಾಟೆ ಮಾಡ್ಕೊಂಡಿರೋದ್ರಿಂದ ಆ ಹೋಟೆಲ್ನವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾರೆ. ಗಲಾಟೆ ಅವರು ಅಲ್ಲೇನೋ ಕುಡಿದು ಮ್ಯಾನೇಜರ್ ಜೊತೆ ಗಲಾಟೆ ಮಾಡಿಕೊಂಡು ಅದನ್ನು ಕೇಳಿ ಹೋದಾಗ ಅವ್ರ ಮಾಲೀಕರು ಕೂಡ ಹೋಟೆಲಿಗೆ ಕುಡಿದು ಅಂತ ದೂರು ಕೊಟ್ಟಿದ್ದಾರೆ. ಸೊ ಈಗ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಏನು ಕೊಟ್ಟದ್ದೆಲ್ಲ ಸತ್ಯಾಸತ್ಯತೆ ಏನೇನಿದೆ ಪರಿಶೀಲನೆ ಮಾಡಿ ಮುಂದೆ ನಮ್ಮ ತನಿಖೆಯನ್ನು ನಮ್ಮ DSP ಗದಗರವರು ನಡೆಸ್ಕೊಂಡಿದ್ದಾರೆ. ಅವರು ತನಿಖೆ